ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಕೇರಳದಲ್ಲಿರೋ ಆಲಪ್ಪುಳ ಅಂತ ಏನು ಕರೀತಾರೆ, ಆಲಿಪಿ ಅಂತ ಹೇಳಿ ಆ ಜಾಗಕ್ಕೆ. ಇವತ್ತಲ್ಲಿ ಒಂದು ವರ್ಲ್ಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೋಟ್ ರೇಸ್ ಕಾಂಪಿಟೇಷನ್ ನಡೀತಾ ಇದೆ. ಇಟ್ಸ್ ಅ ವೆರಿ ಬಿಗ್ ಇವೆಂಟ್. ನಮ್ಮೂರಲ್ಲಿ ನಾವು ಹೇಗೆ ದಸರಾ ಆಚರಿಸ್ತೀವೋ ಇವರು ವರ್ಷಕ್ಕೆ ಒಂದ್ಸಲ ಈ ಒಂದು ಬೋಟ್ ಇವೆಂಟನ್ನು ಆರ್ಗನೈಸ್ ಮಾಡ್ತಾರೆ. ಇದನ್ನು ನೋಡೋಕ್ಕೆ ಫಾರಿನ್ ಕಂಟ್ರೀಸಿಂದ ಮತ್ತು ಬೇರೆ ಬೇರೆ ಕಂಟ್ರೀಸಿಂದ ಎಲ್ಲ ಜನ ಬಂದು ಅಲ್ಲಿ ಅಸೆಂಬಲ್ ಆಗಿ ಅದನ್ನು ಎಂಜಾಯ್ ಮಾಡ್ತಾರೆ. ಈ ಊರ ಹೆಸರು ಕುಟ್ಟನಾಡು ಅಂತ ಹೇಳಿ, ಇದನ್ನು ವೆಳಿಯನಾಡು ಅಂತ ಹೇಳಿ ಕರೀತಾರೆ. ವೆಳ್ಳಂ ಅಂದರೆ ಕೇರಳದಲ್ಲಿ ವಾಟರ್ ಅಂತ. ಊರು ಫುಲ್ಲು ನೀರಲ್ಲಿ ಮುಳುಗೋಗಿದೆ. ಬಟ್ ಇಲ್ಲಿ ಮುಳುಗೋಗಿದೆ ಅನ್ನೋದಕ್ಕಿಂತ ಈ ಊರು ಹುಟ್ಟಿರೋದೇ ಈ ಥರ ಅಂತ ಅವ್ರು ಹೇಳ್ತಾರೆ. ಅಂದರೆ ಮುಂಚೆಯಿಂದನೇ ಈ ಊರು ಇದೇ ಥರ ಇರೋದು. ಇಲ್ಲಿ 7 ತಿಂಗಳು ಮಳೆ ಇದ್ದರೆ ಇಲ್ಲಿ 7 ತಿಂಗಳು ಬಿಸಿಲಿರುತ್ತೆ. ಸೊ ಹಾಗಾಗಿ ಇದು ಬೆಳ್ಕೊಂಡು ಬಂದಂಗೂ ನೀರು ಮಧ್ಯೆನೇ ಒಂದು ಊರನ್ನ ಇವರು ಕಟ್ಕೊಳ್ತಾ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ನೀರು ಮಧ್ಯೆನೇ ಶಾಪ್ಸ್ ಇದೆ, ಮನೆಗಳಿದೆ. ನಾವು ಹೇಗೆ ಬಸ್ಸಲ್ಲಿ ಕ್ಯಾಬಲ್ಲಿ ಓಡಾಡ್ತೀವೋ ನಮ್ಮ ಊರುಗಳಲ್ಲಿ, ಇವರು ಬೋಟಲ್ಲಿ ಓಡಾಡ್ತಾರೆ. ಅದು ನೋಡೋಕ್ಕೆ ಒಂದು ಬ್ಯೂಟಿಫುಲ್, ನಿಜವಾಗ್ಲೂ ಗಾಡ್ಸ್ ಓನ್ ಕಂಟ್ರಿ ಅಂತ ಏನು ಕೇರಳನ ಕರೀತಾರೆ, ಅದು ಸುಮ್ಮನೆ ಅಂತ ಕರೆಯಲ್ಲ. ನಿಜವಾಗ್ಲೂ ಇದು ದೇವರು ಸೃಷ್ಟಿ ಮಾಡಿರೋ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ನನ್ನ ಅದೃಷ್ಟಕ್ಕೆ ನನ್ನ ಶೂಟಿಂಗ್ ಬಂದು ಇದೇ ಪ್ಲೇಸ್ ಹತ್ರ ನಡೀತಾ ಇತ್ತು. ಸೊ ನಾವೇನು ಮಾಡಿದ್ವಿ, ಒಂದು ದಿನ ರಜಾ ತಗೊಂಡು ನಮ್ಮ ಎಂಟೈರ್ ಸೀರಿಯಲ್ ಟೀಮ್ನವರು ಈ ಪ್ಲೇಸ್ನ ಹೋಗಿ ನೋಡೋಣ, ಯಾಕಂದರೆ ಇದು ವಂಡರ್ಫುಲ್ ಇವೆಂಟನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ, ಮತ್ತೆ ಇದಕ್ಕೋಸ್ಕರ ಬರೋದಕ್ಕಾಗಲ್ಲ ಅಂತ ಹೇಳಿ ಆ ದಿನ ನಾವು ರಜಾ ಮಾಡಿಕೊಂಡು ಈ ಒಂದು ಇವೆಂಟ್ ನೋಡೋಕ್ಕೆ ಚಾನಲ್ ಟೀಮ್ ಎಂಟೈರ್ ನಮ್ಮದು ಏನು ಸನ್ ನೆಟ್ವರ್ಕ್ಸ್, ಸೂರ್ಯ ಟಿ ವಿ ಚಾನಲ್ ಇದೆ, ಅವರೆಲ್ಲರೂ ಸೇರಿ ಈ ಇವೆಂಟನ್ನು ನೋಡೋಕ್ಕೆ ಬೋಟಲ್ಲಿ ಹೊರಟಿದ್ದೀವಿ. ನಾನು ಕರ್ನಾಟಕದವನಾಗಿರೋದ್ರಿಂದ ಈ ಥರ ಬೋಟಲ್ಲಿ ಇಷ್ಟು ದೊಡ್ಡ ಒಂದು ಈವೆಂಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಮುಂಚೆ ಕೂಡ ನಾನು ಕೇರಳದಲ್ಲಿ ಶೂಟಿಂಗ್ ಮಾಡಿದ್ರು, ಈ ಥರ ಆಲಿಪಿನಲ್ಲಿ ಬೋಟ್ಸಲ್ಲಿ ನಾನು ಹನಿಮೂನ್ ಸೀಕ್ವೆನ್ಸಲ್ಲಿ ನಾನು ಶೂಟ್ ಮಾಡಿದ್ರು. ಈ ಇವೆಂಟ್ ನಡೆಯೋ ಜಾಗ ಇದೆಯಲ್ಲ, ಇದು ತುಂಬ ಡೆಪ್ತಲ್ಲಿ, ಅಂದರೆ ನೀರು ಮಧ್ಯದಲ್ಲಿ ನಡೆಯುವಂಥ ಒಂದು ಈವೆಂಟು. ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಅದು ಹೇಗೆ ನಡೆಯುತ್ತೆ ಇವೆಂಟ್ ಅಂತ ಹೇಳಿ. ಟ್ರಾವೆಲ್ ಮಾಡ್ತಾ ಒಂದು ಆ ರೇಸ್ ಇವೆಂಟ್ ಏನು ನಡೆಯುತ್ತೆ ಆ ಜಾಗ ಹತ್ರ ಬರ್ತಾ ಹೋಯಿತು. ನಮ್ಮ ಕಡೆ ಕ್ರಿಕೆಟ್ ಸ್ಟೇಡಿಯಂ, ಫುಟ್ಬಾಲ್ ಸ್ಟೇಡಿಯಂ ಥರ ಇವರು ವಾಟರ್ ಸ್ಟೇಡಿಯಂನೇ ಕ್ರಿಯೇಟ್ ಮಾಡಿದ್ದಾರೆ. ಪಕ್ಕದಲ್ಲೆಲ್ಲ ಪೊಲೀಸ್ ಸರ್ಪಗಾವಲಿದ್ರು, ಯಾರನ್ನೂ ಅಲೋ ಮಾಡೋದಲ್ಲ. ವಿತೌಟ್ ಪಾಸ್ ಇಲ್ಲದೆ ಯಾರೂ ಕೂಡ ಅಲ್ಲಿ, ಇವಂದು ನೀವು ಬೋಟಲ್ಲಿ ಬಂದ್ರೂ ಅಲ್ಲಿ ಇಳಿಯೋಕ್ಕೆ ಅವ್ರು ಬಿಡೋದಿಲ್ಲ. ನೋಡೋಕ್ಕೆ ಒಂದು ತುಂಬಾ ಖುಷಿ ಆಗ್ತಾಯಿತ್ತು, ತುಂಬಾ ಎಕ್ಸೈಟ್ ಆಗಿತ್ತು ನೋಡೋದಕ್ಕೆ. ಸೊ ಬೋಟು ಮುಂದೆ ಹೋಗ್ತಿದ್ದಂಗೂ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ತಾಯಿತ್ತು. ನೆಕ್ಸ್ಟ್ ಅಂದರೆ ಹೇಗೆ ಇವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಏನಂತ ಹೇಳಿದ್ರೆ ಈ ಬೋಟ್ಗಳನ್ನ ಪಾರ್ಕಿಂಗ್ ಮಾಡೋದೇ ಒಂದು ಸಮಸ್ಯೆ. ಅಂದರೆ ಪಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಅಲ್ಲಿ ಇಳಿಯುವಂಥ ಜಾಗದಲ್ಲೇ ಪಾರ್ಕಿಂಗ್ ಮಾಡಬೇಕು. ಸುಮಾರು ಬೋಟ್ಸ್ಗಳಿರೋದ್ರಿಂದ ಆಲ್ರೆಡಿ ನೋಡಿ ಅಲ್ಲೆಲ್ಲ ಬೋಟ್ಸ್ಗಳೆಲ್ಲ ಬಂದ್ಬಿಟ್ಟು ಬಸ್ ಸ್ಟಾಪ್ ಥರ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅವ್ರು ಹೋಗೋ ತನಕ ನಾವು ಕಾಯಬೇಕು, ಗಂಟೆಗಟ್ಟಲೆ ಸಮಯ ತಗೊಳುತ್ತೆ ಒಂದು ಕಡೆ ಹೋಗಿ ಲ್ಯಾಂಡ್ ಆಗಬೇಕು ಅಂತ ಹೇಳಿದ್ರೆ. ಹಾಗೆ ಪೊಲೀಸ್ನವರಂತೂ ಒಳಗಡೆನೇ ಯಾರನ್ನೂ ಬಿಡ್ತಾ ಇರಲಿಲ್ಲ. ಈ ಒಂದು ಪಾಸ್ ಇದ್ದರೂ ಅಲ್ಲಿರೋ ಕ್ರೌಡ್ ಜಾಸ್ತಿ ಆಗ್ತಿರೋದ್ರಿಂದ ಅವ್ರು ಯಾರು ವೆರಿ ಇಂಪಾರ್ಟೆಂಟ್ ಪೀಪಲ್ ಇದ್ದಾರೆ ಅವ್ರನ್ನ ಮಾತ್ರ ಈ ಒಂದು ಸ್ಟೇಡಿಯಂ ಜಾಗದಲ್ಲಿ, ಇಂಪಾರ್ಟೆಂಟ್ ಪೀಪಲ್ ಅಂತ ಹೇಳಿದ್ರೆ ಅವ್ರ ಕಡೆ ಪೊಲಿಟಿಷಿಯನ್ಸ್ ಆಗಿರ್ಬೋದು, VIP ಆಗಿರ್ಬೋದು, ಅವ್ರು ಕೂರೋದಕ್ಕೆ ಒಂದು ಸಪ್ರೇಟ್ ಪ್ಲೇಸ್ ಅಂತ ಮಾಡಿದರು. ಸೊ ಇವರು ಬೋಟ್ ಡ್ರೈವರು ಬೋಟ್ನ ಲೆಫ್ಟಲ್ಲಿ ಪಾರ್ಕ್ ಮಾಡಲಿಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ರು. ಹೇಗೋ ಕಷ್ಟಪಟ್ಟು ಒಂದು ಪಾರ್ಕಿಂಗ್ ಪ್ಲೇಸ್ ಅಂತ ಸಿಕ್ತು. ಕೊನೆಗೆ ಅವ್ರು ಪಾರ್ಕ್ ಕೂಡ ಮಾಡಿದ್ರು. ನಾವೆಲ್ಲ ಇಳಿದು ಅಲ್ಲಿ ಆ ಪ್ಲೇಸ್ನ ನೋಡೋಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ನೋಡಿ ಆಲ್ರೆಡಿ ಇವೆಂಟ್ ಸ್ಟಾರ್ಟ್ ಆಗಿದೆ. ಕೆಲವು ಬೋಟ್ ಈವೆಂಟಲ್ಲಿ ಪಾರ್ಟಿಸಿಪೆಂಟ್ಸ್ ಎಲ್ಲ ಆಲ್ರೆಡಿ ಲೀಗ್ ಪಂದ್ಯಗಳಂತ ಏನು ಕರಿತೀವಿ ನಾವು, ಆ ಲೀಗ್ ಪಂದ್ಯಗಳು ಶುರು ಆಗಿತ್ತು. ಸಂಜೆ ಫೈನಲ್ಸ್ಗೆ ಹೋಗುತ್ತೆ ಇದು. ಆ ಲೀಗ್ ಪಂದ್ಯದಲ್ಲಿ ಹೇಗೆ ಬೋಟ್ನ ಅವರು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಓಕೆ, ಬೋಟಿಂದ ಇಳಿದಿದ್ದಾಯಿತು. ಇಳಿದ ಮೇಲೆ ಕಷ್ಟಪಟ್ಕೊಂಡು ನೋಡಿ ಹೇಗೆ ಇಳಿತಾ ಇದ್ದಾರೆ ಅಂತ ಹೇಳಿ, ಕೈ ಹಿಡ್ಕೊಂಡು. ಅಲ್ಲಿ ಕೆಳಗಡೆ ಸಪೋರ್ಟ್ ಕೂಡ ಕಮ್ಮಿ ಇರುತ್ತೆ, ಬೋಟನ್ನು ಹಿಡ್ಕೊಂಡೆ ಸಪೋರ್ಟ್ ತೊಗೊಂಡು ಹೋಗಿ ಇಳಿದ್ವಿ. ಸೊ ಫೈನಲಿ ನಾವು
ಈವೆಂಟನ್ನು ನೋಡೋಂಥ ಜಾಗ ಬಂತು. ನಮ್ಮ ಚಾನಲ್ ಈವೆಂಟ್ ಆರ್ಗನೈಸರ್ಸ್ ಎಲ್ಲರೂ ನಮ್ಮನ್ನು ವೆಲ್ಕಮ್ ಮಾಡಿದ್ರು. ಅಂಬ್ರೆಲಾಸ್ಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಹೋಗೋಣ ಬನ್ನಿ, ಮುಂದೆ ಏನೇನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೋಡೋಣ. ಸೊ ನಮಗೆ ಆರ್ಗನೈಸ್ ಮಾಡಿದಂಥ ಜಾಗ ಬಂತು. ನೋಡ್ತಾ ಇದ್ದೀರಾ ಸರ್, ನೆಟ್ವರ್ಕ್ ಅವರು ಈ ಇವೆಂಟನ್ನು ಆರ್ಗನೈಸ್ ಮಾಡಿದರು. ಒಳ್ಳೆ ಫ್ರೂಟ್ಸು ಬರ್ತಾ ಇದ್ದಂಗೆ ಫ್ರೂಟ್ಸು ಜ್ಯೂಸು ಎಲ್ಲ ನೋಡಿ ಬಾಯಲ್ಲಿ ನೀರು ಬಂತು. ಬೆಳಗಿನ ಜಾವ ಒಂದು ಸಮಯ 9:30 ಆಗಿದೆ. ಹಾಗೆ ನಮಗೆ ಅಲ್ಲಿ ಮೇಲ್ಗಡೆ ಒಂದು ಒಳ್ಳೆ ರೂಮ್ನ ಪ್ರೊವೈಡ್ ಮಾಡಿದರು. ನಮ್ಮ ಕಡೆ ನಾವು ಬೆಳಗ್ಗೆ ಎದ್ದು ಇಡ್ಲಿ ವಡೆ ಸಾಂಬಾರು ದೋಸೆ ತಿಂತೀವಿ. ಇವರು ಬೆಳಗ್ಗೆನೆ ಬಿರಿಯಾನಿ ಚಿಕನ್ ಮಾಡಿದ್ರು. ಇಲ್ಲೊಂದು ಖುಷಿ ಏನು ಅಂತ ಹೇಳಿದ್ರೆ, ಅಲ್ಲಿ ಅಡುಗೆ ಮಾಡ್ತಾರೋ ಅವರು ಮಲ್ಲಪ್ಪ ಅಂತ ಹೇಳಿ ಹೊನ್ನಾಳಿ ತಾಲೂಕವ್ರಂತೆ. ಅದು ಕೇಳಿ ಖುಷಿ ಆಯಿತು. ಆಮೇಲೆ ಗೊತ್ತಿದೆಯಲ್ಲ, ಶೂಟಿಂಗ್ ಶುರು ಆಯಿತು. ಇದು ಒಂದು ಪ್ರಮೋಷನಲ್ ಈವೆಂಟ್ ಅಂತ ಹೇಳಿ ಚಾನಲ್ನ ಪ್ರಮೋಟ್ ಮಾಡೋದು, ನಮ್ಮ ಸೀರಿಯಲ್ನ ಪ್ರಮೋಟ್ ಮಾಡ್ಕೊಳ್ಳೋ ಒಂದು ಕೆಲಸದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಬಸ್ ಜರ್ನಿ ಶುರು ಆಯಿತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಸೂಪರಾಗಿ ಈ ಒಂದು ಈವೆಂಟನ್ನು ನಾವು ಆರ್ಗನೈಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. వచ్చి తప్పేస్తుండే